ಬನ್ನಿ ಪ್ರೈವೇಸಿ ಮಾತಾಡೋಣ. ಅದೇ ಬಾಯಿ ನನ್ಗೆ ಮಾತಾಡ್ಲಿಕ್ಕೆ ಉಂಟು, ಬನ್ನಿ. ಎಲ್ಲಾರ್ದು ಫ್ಯಾಮಿಲಿ ಪ್ರೈವೇಸಿ ಎಷ್ಟು ಟೈಮ್ ಮಾತಾಡಿದ್ದಾರೆ ಗೊತ್ತುಂಟು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಕ್ಷಿತ್ ಅವ್ರ ಅಮ್ಮ ಅವರು ಮನೆ ಒಳಗಡೆ ಬಂದಿರೋದು ತುಂಬ ಜನ ಗೊತ್ತೇ ಇರುತ್ತೆ. ಸೊ ಮನೆ ಒಳಗಡೆ ಹೋದ್ಮೇಲೆ ಅವರು ಯಾವ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ರಕ್ಷಿತ್ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರು, ಅದೇ ರೀತಿ ಬೇರೆಯವ್ರ ಬಗ್ಗೆ ಏನು ಅವರ ಒಂದು ಒಪಿನಿಯನ್ ಹೇಳಿದ್ರು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಯಾರೆಲ್ಲ ವೀಡಿಯೋ ನೋಡಿದ್ರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಮಗೆಲ್ಲ ಪ್ರೋಮೋದಲ್ಲಿ ತೋರಿಸಿದಾಗೆ ರಕ್ಷಿತ್ ಅವರ ತಾಯಿಯವರು ಆ ಒಂದು ಗ್ರಾಸರಿ ರೂಮಿಂದ ಆಚೆಗೆ ಬರ್ತಾರೆ. ಬಂದಿದ ತಕ್ಷಣ ಒಂದು ಟಾಸ್ಕ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ರಕ್ಷಿತ್ ಅವರೇ ನಿಮ್ಮ ಅಮ್ಮ ಅವ್ರ ಜೊತೆಗೆ ಒಂದು ಕ್ಯಾಮ್ರಾ ಮತ್ತೆ ಮೀನು ಕಳಿಸಿದ್ದೀವಿ, ಮನೇಲಿ ಯಾವ ರೀತಿ ಒಂದು ನೀವು ಅಡಿಗೆ ಮಾಡ್ಕೊಂಡು ವ್ಲಾಗ್ ಮಾಡ್ತಿರೋ ಅದೇ ರೀತಿ ನಿಮ್ಮ ಅಮ್ಮ ಅವ್ರ ಜೊತೆ ಇಲ್ಲೊಂದು ವ್ಲಾಗ್ ಮಾಡ್ಕೊಂಡು ಅಡಿಗೆ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಕೊಡ್ತಾರೆ. ಮನೆಯವರೆಲ್ಲ ಸೇರಿ ನಮಗೆ ತವಾ ಫ್ರೈ ಬೇಕು ಅಂತ ಒಬ್ರು, ಇನ್ನೊಬ್ರು ರವಾ ಫ್ರೈ ಬೇಕಂತ ಒಬ್ರು. ಸೊ ಆ ಒಂದು ರೀಸನ್ ಇಂದ ರಕ್ಷಿತ್ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ರೆ, ರಕ್ಷಿತಾ ಶೆಟ್ಟಿ ಅವರು ಖುದ್ದಾಗಿ ಅವ್ರ ಅಮ್ಮ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಅಮ್ಮ ನೀನ್ ರವಾ ಫ್ರೈ ಮಾಡು, ನಾನು ತವಾ ಫ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ರವಾ ಫ್ರೈ ಅವರು ಬರೀ 2 ಜನ ಮಾತ್ರ ಆರ್ಡರ್ ಮಾಡಿರ್ತಾರೆ, ಮಿಕ್ಕಿದ 8 ಜನ ನಮಗೆ ತವಾ ಫ್ರೈ ಬೇಕು ಅಂತಾರೆ. ಸೊ ಈಗ ವ್ಲಾಗ್ ಜೊತೆಗೆ ಒಂದು ಅಡಿಗೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಒಂದು ಇಂಟ್ರಡಕ್ಷನ್ ಕೊಡ್ಕೊಂತಾರೆ, ಪ್ರತಿಯೊಬ್ಬನ ಹೋಗಿ ಮಾತಾಡ್ತಾರೆ. ಆ ಒಂದು ಫ್ರೈ ಯಾವ ತರ ಮಾಡಬೇಕು, ಏನೇನ್ ಆಗ್ಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಬೇಕು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಆಲ್ಮೋಸ್ಟ್ 1 hour 1.5 hour ಒಳಗಡೆ ಆ ಒಂದು ಏನ್ ಕೊಟ್ಟಿರ್ತಾರೋ ಡಿಶ್ ನ ಕಂಪ್ಲೀಟ್ ಮಾಡಿ ಪ್ರತಿಯೊಬ್ಬರಿಗೂ ಹಂಚ್ತಾರೆ. ಸೊ ಇಲ್ಲಿ ಬೇಜಾರ್ ಏನು ಅಂತ ಹೇಳಿದ್ರೆ, ಕಾವ್ಯ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಯಾವುದೇ ರೀತಿ ವೆಜ್ ಇರಲ್ಲ. ಸೊ ಅವ್ರು ಮಾತ್ರ ಮನೇಲಿ ಏನ್ ಮಾಡಿರ್ತಾರೋ ಅದನ್ನ ಮಾತ್ರ ತಿಂತಾರೆ. ಈ ಒಂದು ಪ್ರೋಸೆಸ್ ಅಲ್ಲಿ ಇರುವಾಗ ಅವ್ರ ಅಮ್ಮ ಆಗಿರ್ಬೋದು, ರಕ್ಷಿತ್ ಅವರು ಆಗಿರ್ಬೋದು, ತುಂಬಾ ಬಿಸಿ ಇರ್ತಾರೆ, ಬೇರೆಯವ್ರ ಬಗ್ಗೆ ಮಾತನಾಡಕ್ ಆಗಲ್ಲ. ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ರಕ್ಷಿತಾ ತಾಯಿಯವ್ರನ್ನ ರಕ್ಷಿತಾ ಕ್ವಶನ್ ಕೇಳ್ತಾಳೆ, ಆನ್ಸರ್ ಕೂಡ ರಕ್ಷಿತಾನೇ ಹೇಳ್ಬಿಟ್ಟಿರ್ತಾಳೆ. ಆ ಒಂದು ರೀಸನ್ ಇಂದ ಯಾವುದೇ ರೀತಿ ಕೆಲವೊಂದು ಇನ್ಪುಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಬೇರೆ ಒಂದು ಮಾಹಿತಿ ಆಗಿರ್ಬೋದು ಅವ್ರು ಕೊಡಕ್ಕಾಗಿಲ್ಲ. ಸೊ ಅಲ್ಲಿ ಆ ಒಂದು ಫ್ರೈ ಮಾಡುವಾಗ, ತವಾ ಫ್ರೈ ಮಾಡುವಾಗ ಅಶ್ವಿನಿ ಅವ್ರು ಮತ್ತೆ ಗಿಲ್ಲಿ ಅವ್ರು ಮಾತ್ರ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಬಂದಿರುವಂತಹ ಕುಟುಂಬಗಳಿಗೆ ಕಂಪೇರ್ ಮಾಡಿದಾಗ ಇವ್ರು ಸ್ವಲ್ಪ ಸೈಲೆಂಟ್ ಅನ್ಕೊಂತೀನಿ. ಅಡಿಗೆ ಎಲ್ಲ ಮುಗಿಯುತ್ತೆ. ಸೊ ಅವಾಗ ರಕ್ಷಿತ್ ಅವರು ಕರೀತಾರೆ, ಬಾಮ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ತುಂಬಾ ಸಲ ಕರೀತಾರೆ. ಅವ್ರು ಹೋಗೋದೇ ಇಲ್ಲ. ಆ ಒಂದು ಅಡಿಗೆ ಮನೆ ಪಕ್ಕದಲ್ಲಿ ಒಂದು ಸೋಫಾ ಇರ್ತಾರೆ, ಅದ್ರ ಮೇಲೆ ಕುತ್ಕೊಂಡಿರ್ತಾರೆ. ಆ ಕಡೆ ಕಾವ್ಯ ಅವರು, ಈ ಕಡೆ ಸ್ಪಂದನ ಅವರು, ಸೆಂಟ್ರಲ್ ರಕ್ಷಿತ್ ಅವ್ರ ತಾಯಿಯವರು ಕುತ್ಕೊಂಡಿರ್ತಾರೆ. ರಕ್ಷಿತ್ ಅವರು ಕರೆದು ಏನಮ್ಮ ನೀನ್ ಈ ತರ ಮಾಡ್ತೀಯಾ, ಇದಕ್ಕೂ ಮುಂಚೆ ಬಂದಿರೋ ಕುಟುಂಬಗಳೆಲ್ಲನೂ ಫ್ಯಾಮಿಲಿ ಅವರೆಲ್ಲನೂ ಪ್ರೈವೇಟ್ ಹೋಗಿ ಮಾತಾಡ್ಬಿಟ್ಟು ಏನೇನೋ ಮಾಡಿದ್ರು, ನಿನ್ ಮಾತ್ರ ಕರೆದ್ರು ಬರ್ತಾ ಇಲ್ಲ ಅಂತ ಅವ್ರ ಮೇಲೆ ಕಿರ್ಚಾಡ್ತಾರೆ. ಪಕ್ಕದಲ್ಲಿ ಇರುವಂತಹ ಸ್ಪಂದನ ಅವರು ಮತ್ತೆ ಕಾವ್ಯ ಅವರು, ನಿಮ್ಮಮ್ಮ ನಿನ್ ಜೊತೆ ಮಾತನಾಡೋದಕ್ಕೆ ಭಯ ಬೀಳ್ತಿದ್ದಾರೆ, ನೀನ್ ಏನೇನು ಕೇಳ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ರೂಮ್ಗೆ ಹೋಗ್ತಾರೆ. ಅವ್ರಿಬ್ರು ಪರ್ಸನಲ್ ಆಗಿ ಮಾತಾಡ್ಕೊಂತಾರೆ. ಏನೇನ್ ಮಾತಾಡೋದು ಅಂತ ಹೇಳ್ತೀನಿ ಕೇಳಿ. ರಕ್ಷಿತ್ ಅವರು ಮೊದಲನೇದಾಗಿ ಕೇಳೋದು, ಅಮ್ಮ ನಾನು ಸಿಟ್ ಮಾಡ್ಕೊಂತೀನಲ್ವಾ, ಅದೇನಾದ್ರು ನಿಮ್ಗೆ ಯಾವ ತರ ಅನ್ಸುತ್ತೆ ಅಂತ ಕೇಳ್ತಾರೆ. ನಾನು ಇದಕ್ಕೂ ಮುಂಚೆ ಹೇಳ್ದೆ ತಾನಮ್ಮ, ನಿಂಗೆ ಆ ಥರ ಸಿಟ್ಟೆಲ್ಲ ಮಾಡ್ಕೊಬೇಡ, ಸೊ ನಾನು ಹೇಳೋದು ಹೇಳಿದ್ದೀನಿ, ನಿನ್ನಿಷ್ಟ ಅಂತಾರೆ. ಮತ್ತೆ ನಾನು ಯಾವ ರೀತಿ ಆಟ ಆಡ್ತೀನಿ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ ಅಂತ ಕೇಳ್ತಾರೆ. ಮತ್ತೆ ನಾನು ಯಾವ ತರ ಮಾತಾಡ್ತೀನಿ, ಯಾವ ತರ ಡಿಸಿಷನ್ ತಗೊಂತೀನಿ ಅಂತ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾರೆ. ರಕ್ಷಿತ್ ಅವ್ರ ಅಮ್ಮರಿಗೆ ತಲೆ ಕೆಟ್ಟೋಗ್ಬಿಟ್ಟು, ನಂಗೇನು ಗೊತ್ತಿಲ್ಲ, ಸುಮ್ಮನೆ ಕುತ್ಕೊ ಅಂತ ಗದ್ರ ಬಿಡ್ತಾರೆ. ಸೊ ಈ ರೀತಿ ಮಾತಾಡ್ತಿರೋವಾಗ ಸೂರಜ್ ಅವರು ಮತ್ತೆ ಮಾಳವರು, ರಘು ಅವರು ಒಳಗಡೆ ಬರ್ತಾರೆ. ಇವ್ರು 3 ಜನ ಬಂದ್ಮೇಲೆ ಪರ್ಸನಲ್ ಆಗಿ ಮಾತಾಡುವಾಗ ಆವಾಗ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ತಾರೆ. ಯಾವ ಮೂಮೆಂಟ್ ಇಷ್ಟ ಆಯಿತು, ಎಲ್ಲಿ ನಾವು ಚೆನ್ನಾಗಿ ಆಡಿದ್ವಿ, ಯಾರು ನಿಮಗೆ ಮನೆಯಲ್ಲಿ ಇಷ್ಟ, ಪ್ರತಿಯೊಂದು ಹೇಳ್ತಾರೆ. ಸೊ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಅವ್ರು ಡ್ಯಾನ್ಸ್ ಆಡಿದಲ್ವಾ ವೀಕೆಂಡ್ ಎಪಿಸೋಡ್ ಅಲ್ಲಿ, ಅದನ್ನ ನಮ್ಗೆ ಹಾಕಿರ್ತಾರೆ. ಅದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ಮತ್ತೆ ಅದೇ ರೀತಿ ಮಾಡೋರ್ ಜೊತೆ ಅಣ್ಣ ಅಂತ ಮಾತಾಡೋದು, ಆ ಒಂದು ಎಮೋಷನಲ್ ಮೂಮೆಂಟ್ ತುಂಬಾ ಚೆನ್ನಾಗಿರುತ್ತಂತೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಪಾಪ ಇವ್ರಿಗೆ ಎಪಿಸೋಡ್ ಅಲ್ಲಿ ಏನ್ ಬರುತ್ತೋ ಅದನ್ನ ಮಾತ್ರ ನೋಡ್ತಾರಂತೆ. ಲೈವ್ ನೋಡೋದಕ್ಕೆ ಅವ್ರಿಗೆ ಅವಕಾಶ ಇಲ್ವಂತೆ. ಅವಕಾಶ ಮೀನ್ಸ್ ಅವ್ರಿಗೆ ಗೊತ್ತಿಲ್ವೇನೋ, ಮೋಸ್ಟ್ಲಿ ನೋಡಲ್ವೇನೋ ಅನ್ಕೊಂತೀನಿ ನಾನು. ಮತ್ತೆ ಸೂರಜ್ ಅವ್ರು ಇದ್ಕೊಂಡು, ಅಮ್ಮ ಮನೇಲಿ ಕೂಡ ಇದೇ ರೀತಿ ಗಲಾಟೆ ಮಾಡ್ತಾರ ಅಂತ ಕೇಳ್ತಾರೆ. ಆಗ ರಕ್ಷಿತ್ ಅವ್ರ ಅಮ್ಮ ಅವ್ರು ನಕ್ಕೊಂಡು, ಇಲ್ಲಪ್ಪ ಇದು ತುಂಬಾ ಕಡಿಮೆ, ಮನೇಲಿ ತುಂಬಾ ಗಲಾಟೆ ಮಾಡ್ತಾಳೆ, ಚೇಷ್ಟೆ ಮಾಡ್ತಾ ಇರ್ತಾಳೆ. ಮಿಡ್ ನೈಟ್ ಆದ್ರೂ ಕೂಡ ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅವಳು ನಿದ್ದೆ ಕೆಡೋದಲ್ದ್ರೆ ನಮ್ಮನ್ನು ನಿದ್ದೆ ಕೆಡಿಸ್ತಾಳೆ ಅಂತ ಹೇಳ್ತಾರೆ. ಮತ್ತೆ ಈ ಕಡೆಯಿಂದ ರಘು ಅವರು, ನಾನು ಮತ್ತೆ ರಕ್ಷಿತ್ ಅವ್ರು ನೈಟ್ ಎಲ್ಲ ಅಡಿಗೆ ಮಾಡ್ತಾ ಇರ್ತೀರಮ್ಮ, ಅದನ್ನೆಲ್ಲ ನೋಡ್ತೀರಾ, ಮತ್ತೆ ನಾನು ಮತ್ತೆ ರಕ್ಷಿತಾ ಒಂದ್ಸಲ ಇಬ್ರು ಆಕ್ಟಿಂಗ್ ಮಾಡ್ತೀವಿ ತಂದೆ ಮಗಳ ತರ, ಅದನ್ನೆಲ್ಲ ನೋಡಿದ್ರ ಅಂತ ಕೇಳ್ತಾರೆ. ಅವ್ರು ನೆನ್ಸ್ಕೊಂಡು, ನೋಡ್ದೆ ಅದನ್ನು ಎಪಿಸೋಡ್ ಅಲ್ಲಿ ಬಂದಿತ್ತಲ್ವಾ, ನಾನು ಅದನ್ನೆಲ್ಲ ನೋಡಿದೆ, ಎಪಿಸೋಡ್ ಅಂತೂ ಮಿಸ್ ಮಾಡಲ್ಲ, ಬಟ್ ಲೈವ್ ನೋಡಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂದು ಮಾತು ಬಂದಾಗ ನಿಮ್ಗೆ ಮನೇಲಿ ಯಾರೆಲ್ಲ ಇಷ್ಟ ಅಂತ ಕೇಳಿದಾಗ, ಸೊ ಅವ್ರು ಬಾಯಿನೂ ಬಿಡಲ್ಲ, ಮೋಸ್ಟ್ಲಿ ತುಂಬಾ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದಾರೆ ಅನ್ಕೊಂತೀನಿ. ಏನು ಮಾತಾಡ್ತಾ ಇಲ್ಲ ಜಾಸ್ತಿ. ಅವ್ರು ಆಚೆಯಿಂದ ನಡೆದಿರುವಂತಹ ವಿಚಾರಗಳಾಗಿರ್ಬೋದು ಮೋಸ್ಟ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಅನ್ಕೊಂತೀನಿ, ಬಟ್ ಏನು ಮಾತಾಡ್ತಾ ಇಲ್ಲ. ಸೊ ಅವಾಗ ಪದೇ ಯಾರು ನಿಮ್ಗೆ ಇಷ್ಟ ರಕ್ಷಿತಾ ಬಿಟ್ಟೆ ಅಂತ ಕೇಳಿದಾಗ ಅವರು ಗಿಲ್ಲಿ ಕಡೆ ನೋಡಿದ್ ಮಾತ್ರ ಕಾಣಿಸ್ತು. ನಿಮ್ಗೊಂದು ಲೈವ್ ಬಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿದ್ರೆ, ಎಪಿಸೋಡ್ ಅಲ್ಲಿ ಯಾವ್ದಾವ್ದು ಪಾಯಿಂಟ್ಸ್ ತೋರಿಸಬೇಕು ಅನ್ಕೊಂಡಿರ್ತಾರೋ ಅಂತ ಒಂದು ಪಾಯಿಂಟ್ಸ್ ಬಂದಾಗ ಕಟ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮ್ಯೂಟ್ ಮಾಡಿಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಲೈವ್ ಅಲ್ಲೇ ನಾವೆಲ್ಲ ನೋಡ್ಬಿಟ್ರೆ ಎಪಿಸೋಡ್ ಅಲ್ಲೆಲ್ಲ ನೋಡೋದಕ್ಕೆ ಸ್ವಲ್ಪ ಬೋರ್ ಆಗುತ್ತಲ್ಲ. ಆಲ್ಮೋಸ್ಟ್ ಒಂದು 70 to 75% ಅದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇನ್ನ ಒಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಎಲ್ಲ ಮಾತಾಡಿರ್ಬೋದು. ಅದೇ ರೀತಿ ಸೋಫಾ ಮೇಲೆ ಕೂತ್ಕೊಂಡು ಅವ್ರಿಗಾಗಿರುವಂತಹ ಮೆಮೊರೀಸ್ ಎಲ್ಲ ಹಂಚ್ಕೊಂಡಿರ್ಬೋದು. ಅದನ್ನೆಲ್ಲ ಲೈವ್ ಅಲ್ಲಿ ತೋರಿಸೋದೇ ಇಲ್ಲ. ಸೊ ಅದನ್ನೆಲ್ಲ ನೋಡ್ಬೇಕಂತ ಹೇಳಿದ್ರೆ ನಾವು ಎಪಿಸೋಡ್ ವರೆಗೂ ವೇಟ್ ಮಾಡಲೇಬೇಕು. ಇವರು ಒಂದು ಫ್ಯಾಮಿಲಿ ಆದ್ಮೇಲೆ ನೆಕ್ಸ್ಟ್ ಬರೋದು ನಾವು ಪ್ರೋಮೋದಲ್ಲೆಲ್ಲ ನೋಡಿರ್ತೀವಿ, ಅಶ್ವಿನಿ ಅವರ ಕುಟುಂಬ ಬರುತ್ತೆ. ಸೊ ಅವ್ರು ಬಂದಾಗ ಲೈವ್ ಅಲ್ಲಿ ಏನೇನು ವಿಚಾರ ನಡೆಯುತ್ತೋ ನಿಮ್ಗೆಲ್ಲ ಆ ಒಂದು ಕುತೂಹಲ ವಿಚಾರಗಳೆಲ್ಲ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ಈ ವಿಡಿಯೋದ ಒಂದು ವಿಚಾರ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾವ ಫ್ಯಾಮಿಲಿಗೋಸ್ಕರ ನೀವು ಈಗಲೇ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಇದೀರಿ ಒಂದು ಸೆಕೆಂಡ್. ಮತ್ತೆ ಇನ್ನೊಂದು ಲಾಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇದುವರೆಗೂ ಆಲ್ಮೋಸ್ಟ್ ಒಂದು 4 ಫ್ಯಾಮಿಲಿ ಬಂದಿದೆ. ಈಗ ಅಶ್ವಿನ್ ಅವ್ರು ಬಂದ್ರೆ 5 ಫ್ಯಾಮಿಲಿ ಆಗುತ್ತೆ. ಸೊ ಇಷ್ಟು ಫ್ಯಾಮಿಲಿಗಳಲ್ಲಿ ನಿಮ್ಗೆ ಇಷ್ಟವಾದ ಫ್ಯಾಮಿಲಿ ಯಾರು, ಸೊ ಅದರಲ್ಲಿ ಯಾರೆಲ್ಲ ನಿಮ್ಗೆ ತುಂಬಾ ಇಷ್ಟ ಆದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಇಲ್ಲಿವರೆಗೂ ಬಂದಿರೋ ಫ್ಯಾಮಿಲಿಗಳ ಪೈಕಿ
ಸೊ ಧನುಷ್ ಅವರ ತಾಯಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ತೋರಿಸಿದಂಥ ಒಂದು ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಮರೆಯೋಕ್ಕೂ ಆಗ್ತಿಲ್ಲ ನಿಜವಾಗ್ಲೂ. ಸಿಕ್ಕಾಪಟ್ಟೆ ಇಷ್ಟ ಆಯಿತು.